ಇನ್ನು ಚೀನಾ ಬಂಡವಾಳ ಬಯಲಾಗಿತ್ತು. ಈಗ ಟರ್ಕಿಯ ಬಂಡವಾಳ ಕೂಡ ಬಯಲಾಗ್ತಾ ಇದೆ. ಅಂದರೆ ಚೀನಾದ ಡ್ರೋನ್ಗಳು, ಮಿಸೈಲ್ಗಳು, ಅದೇ ರೀತಿಯಾಗಿ ಚೀನಾದ ಫೈಟರ್ ಜೆಟ್ಟನ್ನು ಕೂಡ ಭಾರತ ಹೊಡೆದು ಉರುಳಿಸಿತ್ತು. ಅದಾದ ಬಳಿಕ ಚೀನಾ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಪಾಕಿಸ್ತಾನಕ್ಕೆ ಸಮನ್ಸ್ ಕೂಡ ಕೊಟ್ಟಿತ್ತು. ಅಲ್ಲಿಗೆ ಚೀನಾದ ಬಂಡವಾಳ ಬಯಲಾಗಿ ಹೋಗಿತ್ತು. ಅಂದರೆ ಮಿಸೈಲ್ಗಳನ್ನು ಬಳಕೆ ಮಾಡಿಲ್ಲ ಅಂತ ಏನು ಹೇಳ್ತಾ ಇತ್ತು ಪಾಕಿಸ್ತಾನ, ಚೀನಾ ಹೇಳ್ತಾ ಇತ್ತು, ಅದರ ಬಣ್ಣ ಬಯಲಾಗಿತ್ತು. ಈಗ ಟರ್ಕಿಯ ಬಣ್ಣ ಕೂಡ ಬಯಲಾಗ್ತಾ ಇದೆ. ಟರ್ಕಿ ಏನು ಹೇಳ್ಕೊಂಡಿದೆ ಅಂದರೆ ಇಬ್ಬರು ಡ್ರೋನ್ ಆಪರೇಟರ್ಗಳು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಕೊಂಡಿದೆ. ಭಾರತ ಮಾಡಿದಂತಹ ದಾಳಿಗೆ ಇಬ್ಬರು ಡ್ರೋನ್ ಆಪರೇಟರ್ಗಳು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಟರ್ಕಿ ದೇಶ ಅನೇಕ ಡ್ರೋನ್ಗಳನ್ನು ಪೂರೈಕೆ ಮಾಡಿತ್ತು. ಆಪರೇಟರ್ಗಳ ಸಹಿತವಾಗಿ, ಅಂದರೆ ಆಯಿತು ನಾನು ಡ್ರೋನ್ ಕೊಡ್ತೀನಿ ನಿಜ, ಆದರೆ ನಮ್ಮ ಆಪರೇಟರ್ಗಳಿಗೆ ಕೆಲಸ ಕೊಡಬೇಕು ಅಂತ ಆಪರೇಟರ್ಗಳ ಸಹಿತವಾಗಿ ಡ್ರೋನ್ಗಳನ್ನು ಕೂಡ ಪೂರೈಕೆ ಮಾಡಿತ್ತು. ಪಾಕಿಸ್ತಾನಕ್ಕೆ 350ಕ್ಕೂ ಅಧಿಕ ಡ್ರೋನ್ಗಳನ್ನು ಟರ್ಕಿ ಕೊಟ್ಟಿತ್ತು. ಕೇವಲ ಡ್ರೋನ್ಗಳು ಮಾತ್ರ ಅಲ್ಲ, ಸೇನೆಗಳನ್ನು ಕೂಡ ಟರ್ಕಿ ಕೊಟ್ಟಿತ್ತು. ಅಂದರೆ ಆ ಡ್ರೋನ್ಗಳನ್ನು ಆಪರೇಟ್ ಮಾಡೋದಕ್ಕೆ ಅಂತ ಆಪರೇಟರ್ಗಳನ್ನು ಕೂಡ ಟರ್ಕಿ ಸರ್ಕಾರ ಕೊಟ್ಟಿತ್ತು. ಯಾವಾಗ ಭಾರತದ ಸೇನೆ ಟರ್ಕಿಯ ಒಂದು ಡ್ರೋನ್ಗಳನ್ನು ಹೊಡೆದು ಉರುಳಿಸ್ತು, ಆಗ ಟರ್ಕಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಡ್ರೋನ್ ಕೊಟ್ಟೇ ಇಲ್ಲ ಅಂತ ಹೇಳ್ಕೊಳ್ತು. ಅದಾದ ನಂತರ ಈಗ ಟರ್ಕಿ ಹೇಳ್ಕೊಳ್ತಾ ಇರುವಂಥದ್ದು ನಮ್ಮ ಇಬ್ಬರು ಡ್ರೋನ್ ಆಪರೇಟರ್ಗಳು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದೆ. ಅಂದರೆ ಅಧಿಕೃತವಾಗಿ ಟರ್ಕಿ ಕೂಡ ಈಗ ಈ ಸತ್ಯವನ್ನು ಒಪ್ಕೊಳ್ತಾ ಇದೆ. ಹೀಗಾಗಿ ಟರ್ಕಿಯ ಬಣ್ಣ ಬಯಲಾಗಿದೆ. ಇನ್ನು ಮತ್ತೊಂದೆಡೆ ಚೀನಾ ಕೂಡ ಇದೇ ರೀತಿಯಾಗಿ ಹೇಳಿತ್ತು. ಚೀನಾದ ಮಿಸೈಲ್ಗಳು ಭಾರತದತ್ತ ಹಾರಿ ಬಂದಿದ್ವು, ಭಾರತ ಅದನ್ನು ವಿಫಲಗೊಳಿಸಿ ನೆಲಕ್ಕೆ ಕೆಡವಿತ್ತು. ಅದಾದ ನಂತರ ಆ ಮಿಸೈಲ್ಗಳ ಮೇಲೆ ಮೇಡ್ ಇನ್ ಚೈನಾ ಅಂತ ಇತ್ತು. ಚೀನಾದ ಮಿಸೈಲ್ಗಳು ಅಂತೂ ಕೂಡ ಗೊತ್ತಾಯಿತು. ಇದಕ್ಕೆ ಚೀನಾ ನಾವು ಮಿಸೈಲ್ಗಳನ್ನು ಕೊಟ್ಟಿದ್ದು ಭಯೋತ್ಪಾದಕರ ವಿರುದ್ಧ ಬಳಕೆ ಮಾಡಿಕೊಳ್ಳೋದಕ್ಕೆ, ದೇಶಕ್ಕೆ ಆಪತ್ತು ಬಂದಾಗ, ಹೀಗಾಗಿ ನಮ್ಮ ಮಿಸೈಲ್ಗಳು ಅಲ್ಲ, ಭಾರತ ಸುಳ್ಳು ಹೇಳ್ತಾ ಇದೆ ಅಂತ ಹೇಳ್ತು. ಆದರೆ ಅದಾದ ನಂತರ ಚೀನಾ ಪಾಕಿಸ್ತಾನಕ್ಕೆ ಸಮನ್ಸ್ ಕೂಡ ಕೊಡುತ್ತೆ. ನಾವು ನಿಮಗೆ ಕೊಟ್ಟಿರೋದು ಯಾವಾಗ ದೇಶಕ್ಕೆ ಆಪತ್ತು ಬರುತ್ತೆ ಆಗ ಬಳಕೆ ಮಾಡ್ಕೊಳ್ಳೋದಕ್ಕೆ, ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆ ಮಾಡೋದಕ್ಕೆ. ಆದರೆ ಅದನ್ನು ನಾಗರಿಕರ ಮೇಲೆ ನೀವು ಬಳಕೆ ಮಾಡ್ಕೊಂಡಿದ್ದೀರಿ, ಭಾರತ ಹೊಡೆದು ಉರುಳಿಸಿಬಿಡ್ತು, ನಮ್ಮ ಮಿಸೈಲ್ಗಳ ಒಂದು ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಯಿತು ಅಂತ ಪಾಕಿಸ್ತಾನಕ್ಕೆ ಸಮನ್ಸ್ ಜಾರಿ ಮಾಡ್ತು. ಈಗ ಟರ್ಕಿ ದೇಶ ಕೂಡ ಕುಂಟು ನೆಪ ಹೇಳ್ತಾ ಇದೆ. ನಮ್ಮ ಆಪರೇಟರ್ಗಳು ಸಾವನ್ನಪ್ಪಿದ್ದಾರೆ ಅಂತ ಕುಂಟು ನೆಪ ಹೇಳ್ತಾ ಇರುವಂಥದ್ದು ಟರ್ಕಿಯ ಬಣ್ಣ ಬಯಲಾಗುವಂತೆ ಮಾಡಿದೆ.